ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸುಷ್ಮಿತಾ. ನಾನಿವತ್ತು ಅಮ್ಮ ಮನೆಯಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ಅಮ್ಮ ಮನೆಗೆ ಹೋಗೋಗಿರಲಿಲ್ಲ, ಸೊ ಅಮ್ಮ ನೋಡ್ಕೊಬೇಡ ಅಂತೇಳಿ ಹೋಗಿದ್ದೆ. ಹಾಗೆ ಊರಿಂದ ಅಜ್ಜಿ ಕೂಡ ಬಂದಿದ್ದರು, ಅವ್ರನ್ನ ಕೂಡ ಮಾತಾಡ್ಸೋಕ್ಕಾಗುತ್ತೆ ಅಂತೇಳಿ ಹೋಗಿ ಬಂದೆ. ಅಮ್ಮ ಮನೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ. ಸೊ ನಾನು ನನ್ನ ಪಾಪುನ ನನ್ನ ತಮ್ಮನೇ ಬಂದು ಪಿಕ್ ಮಾಡ್ದೆ. ತುಂಬ ದಿನ ಆಗಿಬಿಟ್ಟಿತ್ತು ಅಮ್ಮ ಮನೆಗೆ ಹೋಗಿ. ನನಗೂ ಕೂಡ ಮೈಂಡ್ ರಿಲ್ಯಾಕ್ಸ್ ಅನ್ನಿಸ್ತಿತ್ತು. ಹೋದ ತಕ್ಷಣ ಅಜ್ಜಿ ಕಾಫಿ ಮಾಡಿಕೊಟ್ರು. ಕುತ್ಕೊಂಡು ಹಾಗೆ ಮಾತಾಡ್ತಾಯಿದ್ದೀವಿ. ಇವರೇ ಅಜ್ಜಿ, ಇವ್ರು ಹುಷಾರಿರಲಿಲ್ಲ ತುಂಬ ದಿನದಿಂದ. ಸೊ ಈಗ ಸ್ವಲ್ಪ ರಿಕವರ್ ಆಗಿದ್ದಾರೆ. ಹಾಗಾಗಿ ಮಾತಾಡ್ಸ್ಕೊಬರೋಣ ಅಂತೇಳಿ ಹೋಗಿದ್ದೆ. ದಪ್ಪ ಆಗಿಬಿಟ್ಟಿದ್ದೀನಿ ಅಂತೇಳಿ ರೇಗಿಸ್ತಾಯಿದ್ರು, ಅದನ್ನೇ ಮಾತಾಡ್ತಾಯಿದ್ದೀವಿ. ನನ್ನ ಮಗ ಕೂಡ ಅಲ್ಲೇ ಆಟ ಆಡ್ತಾಯಿದ್ದಾನೆ. ಅವನಿಗೆ ನಮ್ಮ ಮನೆಯಿಂದ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಟ್ಟು ನನಗೆ ತುಂಬ ಖುಷಿ ಅನಿಸುತ್ತೆ. ಯಾವುದೋ ಹೊಸ ಜಾಗಕ್ಕೆ ಬಂದಿದ್ದೀನಿ ಅನ್ನೋ ಥರ ಫೀಲ್ ಅವನಿಗೆ. ಆ ಬಾಟಲ್ ಅವನು ಪಾಪು ಇದ್ದಂಗಿಂದನೂ ತುಂಬ ಇಷ್ಟಪಡ್ತಾನೆ ನಮ್ಮ ಮನೇಲಿ. ಸೊ ಆಟ ಎಲ್ಲ ಆಡಿದ್ಮೇಲೆ ಅಜ್ಜಿ ದೃಷ್ಟಿ ಆಗಿಬಿಡುತ್ತೆ ಅಂತೇಳಿ ಅವನಿಗೆ ದೃಷ್ಟಿ ತೆಗಿತಾ ಇದ್ದಾರೆ. ನನ್ನ ಮಗಂಗಂತೂ ತುಂಬ ಬೇಗ ದೃಷ್ಟಿ ಆಗಿಬಿಡುತ್ತೆ, ಅದಕ್ಕೆ ಅಜ್ಜಿ ಮಧ್ಯಾಹ್ನನೇ ತೆಗೆದುಬಿಡ್ತಾ ಇದ್ದಾರೆ. ನಿಮ್ಮ ಮನೇಲೂ ಸಣ್ಣ ಸಣ್ಣ ಪಾಪು ಇದ್ದರೆ ಈ ಥರ ಸೀರೆಯಲ್ಲಿ ನೀವಿಡಿಸಿ ಮಕ್ಳಿಗೆ ಬೇಗ ದೃಷ್ಟಿ ಹೋಗುತ್ತೆ. ಅಥವಾ ನೀವು ಒಂದು ಎಲೆಯಲ್ಲಿ ಉಪ್ಪು, ಮೆಣಸಿನ್ಕಾಯಿ ಮತ್ತು ಸಾಸಿವೆ ಕೂಡ ನೀವಿಡಿಸಿ ನೀವು ಬೆಂಕಿಲಿ ಸುಡ್ಬೋದು. ಅದು ಕಣ್ಣು ಬಂದರೆ, ಅಂದರೆ ಬ್ಯಾಡ್ ಸ್ಮೆಲ್ ಬಂದರೆ ದೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಹಾಗೆ ನನ್ನ ತಮ್ಮ ಜೋಲಿ ಕಟ್ಕೊಡ್ತಾ ಇದ್ದಾನೆ ನನ್ನ ಪಾಪುಗೆ. ನನ್ನ ಮಗ ಅಂತೂ ಕೆಳಗಡೆ ಮಲಗೋದೇ ಇಲ್ಲ, ಅವನಿಗೆ ಜೋಲಿ ಇರಲೇಬೇಕು. ಎಷ್ಟೇ ಟ್ರೈ ಮಾಡಿದ್ರೂ ಕೆಳಗಡೆ ಮಲ್ಕೊಳ್ಳಲ್ಲ, ಅವನು ತೂಗಿನೇ ಮಲಗಿಸ್ಬೇಕು. ಚಿಕ್ಕವನಿಂದ ಅದೇ ಥರ ಅಭ್ಯಾಸ ಆಗಿಬಿಟ್ಟಿದ್ದಾನೆ. ಹಾಗೆ ಅವನು ಕೂಡ ಕಟ್ಟಿ ಜೋಲಿ ಕಟ್ಟಿ ಹೊರಟ ಅವನನ್ನು ಕೂಡ ಮಲಗಿಸ್ದೆ. ಅಜ್ಜಿ ಅಂತೂ ಇವತ್ತು ಊಟಕ್ಕೆ ಟೇಸ್ಟಿಯಾಗಿರೋ ಕೈಮಾ ಸಾಂಬಾರು ಮಾಡಿದರು. ಕೈಮಾ ಸಾಂಬಾರು ಅಂದರೆ ನಂಗೆ ತುಂಬಾ ಇಷ್ಟ. ಅದರಲ್ಲೂ ನಮ್ಮ ಅಜ್ಜಿ ಮಾಡೋ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಕಾಂಬಿನೇಷನಾಗಿ ಅಜ್ಜಿ ಯಾವಾಗಲೂ ಗೀ ರೈಸ್ ಮಾಡ್ತಾರೆ. ನಮ್ಮ ಚಿಕ್ಕವರಲ್ಲಿ ತಿಂದಿದ್ದು ನೆನಪಾಗ್ತಿತ್ತು. ಸೊ ನಮ್ಮ ಅಜ್ಜಿ ಕೂಡ ಊರಿಂದ ಬಂದಿದ್ರಲ್ವ, ಅವ್ರಿಗೂ ಆಗುತ್ತೆ ಅಂತೇಳಿ ಸ್ಪೆಷಲಾಗಿ ರೆಡಿ ಮಾಡಿದರು. ನನಗೆ ಕೂಡ ಒಂದು ಕಾಲ್ ಬಂದಿತ್ತು, ಸೊ ಹಾಗೆ ಮಾತಾಡ್ತಾ ಊಟ ಮಾಡ್ತಾಯಿದ್ದೀನಿ. ಅಮ್ಮ ಮನೆಗೆ ಹೋಗ್ಬಿಟ್ರೆ ನನಗಂತೂ ತುಂಬ ಖುಷಿಯಾಗುತ್ತೆ, ಯಾಕಂದರೆ ನಾನು ಅಡುಗೆ ಮಾಡೋದು ತಪ್ಪುತ್ತೆ ಅಂತೇಳಿ. ಸೊ ಆರಾಮಾಗಿ ಕೂತ್ಕೊಂಡು ಅವ್ರು ಏನು ಮಾಡಿರ್ತಾರೆ ತಿನ್ಕೊಂಡು ಮಜಾ ಮಾಡ್ಕೊಂಡು ಬರ್ಬೋದು. ನನಗೆಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಇದೇ ಥರ ಅನಿಸುತ್ತೆ. ಅಮ್ಮ ಮನೆಗೆ ಹೋಗ್ಬಿಟ್ರೆ ಫ್ರೀ ಆಗಿರ್ಬೋದು. ಅವ್ರು ಬಂದುಬಿಡ್ತಾರೆ ಸಂಜೆ, ಅಷ್ಟರಲ್ಲಿ ನಾನು ಕೂಡ ಹೊರಡ್ಬೇಕು, ಅದಕ್ಕೆ ಊಟ ಮಾಡ್ಕೋತಾ ಇದ್ದೀನಿ. ಅಕಸ್ಮಾತ್ ಅವ್ರೇನಾದ್ರು ಸಡನ್ನಾಗಿ ಕಾಲ್ ಮಾಡಿದ್ರೆ ಹೊರಡ್ಬೋದು ಅಂತೇಳಿ. ನನ್ನ ಮಗ ಆಟ ಮಾಡ್ತಾಯಿದ್ದ ಅಂತೇಳಿ ಅಜ್ಜಿ ಮ್ಯಾಟ್ ತೊಗೊಬರ್ತಾ ಇದ್ದಾರೆ. ಅವನು ಆ ಕಡೆ ಡೋರಿಂದ ಹೋಗಿಬಿಡ್ತಾನೆ ಅಂತೇಳಿ ಹಾಕೋದಕ್ಕೆ. ಊಟ ಎಲ್ಲ ಆದಮೇಲೆ ನಮ್ಮ ಅಜ್ಜಿ ಕೂಡ ಊರಿಗೆ ಹೊರಟರು. ಅವರಿಲ್ಲೇ ಕೋರ್ಟ್ ಹತ್ರ ಸ್ವಲ್ಪ ಕೆಲಸ ಇದೆ ಅಂತೇಳಿ ಬಂದಿದ್ರಂತೆ. ಹಾಗೆ ಸ್ವಲ್ಪ ಹೊತ್ತು ಇದ್ದು ಹೋಗಿ ಬಂದಿದ್ದರು. ಊಟ ಮಾಡ್ಕೊಂಡು ನಮ್ಮ ತಾತ ಕರ್ಕೊಂಡು ಹೋಗ್ತಾ ಇದ್ದಾರೆ. ತೋರಿಸ್ಬೇಡ ಅಂತೇಳಿ ಮುಖ ಮುಚ್ಕೋತಾ ಇದ್ದಾರೆ. ಸಂಜೆ ಆಯಿತು, ಅಮ್ಮ ಕೂಡ ಕೆಲಸದಿಂದ ಬಂದರು. ಅಮ್ಮ ವೀಡಿಯೋದೆಲ್ಲ ನಾನು ಮತ್ತು ಸಂಜೆ ಕೂಡ ನಾವು ಕೂಡ ಹೊರಟು ಬಂದ್ವಿ. ಬಂದಮೇಲೆ ನಾವು ಕೂಡ ಮಲ್ಕೊಂಡು ಊಟ ಅಲ್ಲೇ ಮಾಡಿದ್ವಲ್ಲ, ಸೊ ಮತ್ತೆ ಬೆಳಗ್ಗೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತಿಂಡಿಗೆ ಅಂತೇಳಿ ನಾನು ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಈಗಾಗಲೇ 1:30 ಆಗ್ತಾ ಬರ್ತಾಯಿದೆ. ಪಾಪುಗೆ ಊಟ ಮಾಡಿಸ್ಬೇಡ ಅಂತೇಳಿ ಬಂದೆ. ಅವನಿಗೆ ಪಾಲಕ್ ಮತ್ತು ರೆಡ್ ರೈಸ್ ಹಾಕಿ ಕಿಚಡಿ ಥರ ಮಾಡಿಕೊಡಿದೆ. ನಾನು ಬರೀ ಖಾಲಿ ರೈಸ್ ಮತ್ತು ತುಪ್ಪ ಮೆಣಸು ಕೊಡೋದಿಲ್ಲ ಅವನಿಗೆ, ನನ್ನ ಮಗಂಗೆ ಅದು ಇಷ್ಟ ಆಗೋದಿಲ್ಲ. ಸೊ ಅದಕ್ಕೇ ಸ್ವಲ್ಪ ಸೊಪ್ಪು, ತರಕಾರಿ ಮತ್ತು ಹೆಸರು ಬೇಳೆ ಸೇರಿಸಿ ಮಾಡಿಕೊಡ್ತೀನಿ. ಬಟ್ ಯಾಕೋ ಇವತ್ತು ಅವನು ಅದನ್ನು ತಿಂತಾಯಿಲ್ಲ. ನನ್ನ ಮಗ ರೈಸ್ ಅಂದರೆ ಸ್ವಲ್ಪನೂ ಇಷ್ಟಪಡಲ್ಲ, ಬೇರೆ ಎಲ್ಲ ತಿಂತಾನೆ. ಅವನಿಗೆ ರೈಸ್ ತಿನ್ನಿಸೋದೇ ತುಂಬ ಕಷ್ಟ ಅನಿಸ್ಬಿಡುತ್ತೆ. ಹೇಗೋ ಸಮಾಧಾನ ಮಾಡ್ಕೊಂಡು ತಿನ್ನಿಸ್ತಾಯಿದ್ದೀನಿ. ಅವನು ತುಂಬಾ ಆಟ ಮಾಡ್ದ, ಒಂದು ಸ್ಪೂನ್ ಕೂಡ ತಿನ್ನಲಿಲ್ಲ. ನನಗಂತೂ ಏನು ಮಾಡಬೇಕಂತಲೇ ಗೊತ್ತಾಗೋದಿಲ್ಲ ಈ ಥರ ಆದಾಗ. ಫೋರ್ಸ್ಫುಲಿ ತಿನ್ನಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ನಾನು ಅದಕ್ಕೆ ಫೋರ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ಅವನು ಎಷ್ಟು ತಿಂತಾನೆ ಅಷ್ಟು ತಿನ್ನಲಿ ಅಂತ ಬಿಡ್ತೀನಿ. ಅವ್ನಿಗಿನ್ನೂ ನಾನು ಫೀಡ್ ಮಾಡ್ತಾ ಇರೋದ್ರಿಂದ ಸೊ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಅವನು ಎಷ್ಟು ಇಷ್ಟಪಟ್ಟು ತಿಂತಾನೆ ಅಷ್ಟು ತಿನ್ನಿಸ್ಬಿಡ್ತೀನಿ ಅಷ್ಟೇ. ತಿಂತಾ ಇದ್ದ, ಯಾಕೋ ಇವತ್ತು ತುಂಬಾ ಹಠ ಮಾಡ್ತಾಯಿದ್ದಾನೆ. ಅವಾಗ ತಾನೇ ನಿದ್ರೆ ಮಾಡಿದ್ದಿದ್ದ, ಅದಕ್ಕೇ ಇರಬೇಕು, ನನಗಂತೂ ಅರ್ಥ ಆಗ್ತಿಲ್ಲ. ಈ ಥರ ಆದಾಗ 4 ಗಂಟೆ ಟೈಮಲ್ಲಿ ಮತ್ತೆ ಅವನಿಗೆ ಸ್ನ್ಯಾಕ್ಸ್ ಥರ ಏನಾದ್ರು ಮಾಡಿಕೊಟ್ಬಿಡ್ತೀನಿ. ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಯಾವ್ದಾದ್ರು ಒಂದು ಪ್ಯೂರಿ ಥರ ಮಾಡಿಕೊಡ್ತೀನಿ. ಬಾಳೆಹಣ್ಣು ಕೊಡ್ತಾಯಿದ್ದೆ. ಈಗ ಹೊರಗಡೆ ವೆದರ್ ತುಂಬ ಕೋಲ್ಡ್ ಇದೆ ಅಲ್ವಾ, ಅದಕ್ಕೋಸ್ಕರ ನಾನು ಇವಾಗ ಬನಾನಾ ಕೊಡ್ತಾಯಿಲ್ಲ. ಬಾಳೆಹಣ್ಣು ಕೊಡ್ಬೋದು ಅಂತ ಹೇಳ್ತಾರೆ, ಬಟ್ ನೀವು ಕಟ್ ಮಾಡಿ ಅರ್ಧ ಕೊಡಿ ನಿಮ್ಮ ಪಾಪುಗೆ. ಒಂದೊಂದು ಮಕ್ಳದ್ದು ಒಂದೊಂದು ಥರ ಇರುತ್ತಲ್ವ, ಅವ್ರ ಡೈಜೆಷನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ.
ನನ್ನ ಮಗನಿಗೆ ನಾನು ರಿಸ್ಕ್ ಬೇಡ ಅಂತೇಳಿ ಕೊಡ್ತಾಯಿಲ್ಲ, ಯಾಕಂದರೆ ಆಲ್ರೆಡಿ ಅವನಿಗೆ 2 ವೀಕ್ಸ್ ಬ್ಯಾಕ್ ಕೋಲ್ಡ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ. ಬೇರೆ ಎಲ್ಲ ಫ್ರೂಟ್ಸು ಕೊಡ್ತೀನಿ. ಪ್ರೆಸೆಂಟ್ ನಾನು ಆ್ಯಪಲ್ ಒಂದೇ ಪ್ರಿಫರ್ ಮಾಡ್ತಾಯಿದ್ದೀನಿ. ಆ್ಯಪಲ್ ಪ್ಯೂರಿ ಮಾಡಿ ಕುಡಿಸ್ತೀನಿ. ಪ್ಯೂರಿ ಥರನೇ ತಿನ್ನೋದವನು. ಅದನ್ನೇ ಸ್ವಲ್ಪ ಅವನಿಗೆ ಪ್ಯೂರಿ ಅಂದರೆ ತುಂಬ ಗಟ್ಟಿ ಪ್ಯೂರಿ ಅಲ್ಲ, ತೆಳ್ಳಗೆ ಮಾಡಿ ಕುಡಿಸೋ ಥರನೇ ಮಾಡಿಬಿಡ್ತೀನಿ. ಸೊ ಅವನು ನೀರು ಅಂದ್ಕೊಂಡು ಕುಡಿದ್ಬಿಡ್ತಾನೆ. ಅವನ್ನೆಲ್ಲ ಎಷ್ಟೋ ಸಲ ನಾನು ಅವ್ನಿಗೆ ಹಂಗೆ ಮಾಡೋದು. ನೀರಂದರೆ ಅವ್ನಿಗೆ ತುಂಬ ಇಷ್ಟ. ಸೊ ಅದನ್ನು ನೀರು ಅಂದ್ಕೊಂಡು ಕುಡಿದ್ಬಿಡ್ತಾನೆ. ಸ್ವಲ್ಪ ಸ್ವೀಟಿಶ್ ಇರೋದ್ರಿಂದ ಏನಿಲ್ಲ, ಅಡ್ಜಸ್ಟ್ ಆಗುತ್ತೆ. ಹಾಗೆ ನಾನು ಕೂಡ ಮಧ್ಯಾಹ್ನಕ್ಕೇನು ಅಡುಗೆ ಮಾಡ್ಕೊಂಡಿರಲಿಲ್ಲ. ಪಾಪು ಯಾಕೋ ಇವತ್ತು ತುಂಬ ಹಠ ಮಾಡ್ತಾಯಿದ್ದ. ಅದಕ್ಕೆ ಅವ್ನು ನಿಂತ್ಕೊಂಡೇ ಇರಬೇಕಿತ್ತಲ್ವ, ಅದಕ್ಕೆ ಅಡುಗೆ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಸ್ವಿಗ್ಗಿಲಿ ಆರ್ಡ್ರ್ ಮಾಡ್ಕೊಬೇಡೋಣ ಅಂತೇಳಿ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಪಾರ್ಸಲ್ಗೆ. ಈಗ ಇವ್ನನ್ನ ಮಲಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಬೇಕು. ಓಕೆ ಫ್ರೆಂಡ್ಸ್, ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.